ಅಂಶವನ್ನು ಮತ್ತಷ್ಟು ಸ್ಪಷ್ಟವಾದ ಜಗತ್ತಿನಾದ್ಯಂತ ನಡೆದ ಅನಿರೀಕ್ಷಿತ ಘಟನೆಗಳು ನಮಗೆ ಆಘಾತ ತಂದಿವೆ. ಯುದ್ಧದ ಭೀತಿ, ಪ್ರತಿಭಟನೆಗಳ ಕಿಚ್ಚು ಮತ್ತು ನಿರ್ಣಾಯಕ ರಾಜಕೀಯ ತೀರ್ಮಾನಗಳ ನಡುವೆ ವಿಶ್ವದ ಗತಿ ಕ್ಷಣಕ್ಕೂ ಬದಲಾಗುತ್ತಿದೆ. ಈ ಜಾಗತಿಕ ಬದಲಾವಣೆಗಳ ಪೂರ್ಣ ಮಾಹಿತಿ ಇಲ್ಲಿದೆ. ಕೊನೆಯವರೆಗೂ ತಪ್ಪದೇ ಗಮನಿಸಿ. ಇಸ್ರೇಲ್ ಲೆಬನಾನ್ ಗಡಿಯಲ್ಲಿ ಯುದ್ಧದ ಭೀತಿ. ಲೆಬನಾನ್ ಮತ್ತು ಇಸ್ರೇಲ್ ಗಡಿಯಲ್ಲಿ ಸಂಘರ್ಷದ ತೀವ್ರತೆ ಹೆಚ್ಚಾಗುತ್ತಿದೆ. ದಕ್ಷಿಣ ಲೆಬನಾನ್ನಲ್ಲಿರುವ ಹೆಜ್ಬೊಲ್ಲಾ ಗುಂಪುಗಳನ್ನು ಗುರಿಯಾಗಿಸಿಕೊಂಡು ಇಸ್ರೇಲ್ ವಾಯುಪಡೆ ಭೀಕರ ದಾಳಿ ನಡೆಸಿದೆ. ಈ ಬೆಳವಣಿಗೆಯು ಪಶ್ಚಿಮ ಏಷ್ಯಾದಲ್ಲಿ ಪ್ರಾದೇಶಿಕ ಸ್ಥಿರತೆಯನ್ನು ಸಂಪೂರ್ಣವಾಗಿ ಅಲುಗಾಡಿಸಿದ್ದು ಜಾಗತಿಕ ಆತಂಕಕ್ಕೆ ಕಾರಣವಾಗಿದೆ. ಥಾಯ್ಲೆಂಡ್ ಮತ್ತು ಕಾಂಬೋಡಿಯಾ ಗಡಿ ವಿವಾದ. ಸುದೀರ್ಘ ಕಾಲದ ಗಡಿ ವಿವಾದ ಮತ್ತು ಹಿಂಸಾಚಾರದ ಇತಿಹಾಸ ಹೊಂದಿರುವ ಥಾಯ್ಲೆಂಡ್ ಮತ್ತು ಕಾಂಬೋಡಿಯಾ ನಡುವೆ ಶಾಂತಿ ಸ್ಥಾಪಿಸಲು ಆಸಿಯಾನ್ ರಾಷ್ಟ್ರಗಳು ಹೊಸ ಪ್ರಯತ್ನಕ್ಕೆ ಕೈ ಹಾಕಿವೆ. ಈ ಶಾಂತಿ ಒಪ್ಪಂದವು ಗಡಿಯಲ್ಲಿ ನೆಮ್ಮದಿ ತರುತ್ತದೆಯೇ ಅಥವಾ ಮತ್ತೆ ಹಿಂಸಾಚಾರಕ್ಕೆ ದಾರಿ ಮಾಡಿಕೊಡುತ್ತದೆಯೇ ಎಂಬುದು ಈಗಿರುವ ದೊಡ್ಡ ಪ್ರಶ್ನೆ. ಸಿಡ್ನಿಯ ಬೊಂಡಿ ಬೀಚ್ನಲ್ಲಿ ಭೀಕರ ದಾಳಿ. ಆಸ್ಟ್ರೇಲಿಯಾದ ಸಿಡ್ನಿಯ ಪ್ರಸಿದ್ಧ ಬೊಂಡಿ ಬೀಚ್ನಲ್ಲಿ ನಡೆದ ಭೀಕರ ಹಲ್ಲೆಯು ಇಡೀ ವಿಶ್ವವನ್ನೇ ಬೆಚ್ಚಿಬೀಳಿಸಿದೆ. ಈ ಘಟನೆಯಲ್ಲಿ 15ಕ್ಕೂ ಹೆಚ್ಚು ಜನರು ಗಾಯಗೊಂಡಿದ್ದು, ಇದು ಉಗ್ರಗಾಮಿ ಕೃತ್ಯ ಎಂಬ ಶಂಕೆಯ ಮೇಲೆ ಜಾಗತಿಕ ಭದ್ರತಾ ವ್ಯವಸ್ಥೆಗಳ ಬಗ್ಗೆ ಹತ್ತಾರು ಪ್ರಶ್ನೆಗಳು ಎದ್ದಿವೆ. ಸಾಮಾನ್ಯ ಜನರ ದೈನಂದಿನ ಜೀವನದ ಮೇಲೂ ಈ ಘಟನೆ ತೀವ್ರ ಪರಿಣಾಮ ಬೀರಿದೆ. ಬಾಂಗ್ಲಾದೇಶದಲ್ಲಿ ಜನಾಕ್ರೋಶ. ಬಾಂಗ್ಲಾದೇಶದ ರಾಜಧಾನಿ ಢಾಕಾದಲ್ಲಿ ಯುವ ನಾಯಕನ ಹತ್ಯೆಯ ನಂತರ ಪರಿಸ್ಥಿತಿ ವಿಕೋಪಕ್ಕೆ ಹೋಗಿದೆ. ನ್ಯಾಯಕ್ಕಾಗಿ ಆಗ್ರಹಿಸಿ ಸಾವಿರಾರು ವಿದ್ಯಾರ್ಥಿಗಳು ಮತ್ತು ನಾಗರಿಕರು ಬೀದಿಗಿಳಿದಿದ್ದಾರೆ. ಪ್ರತಿಭಟನಾಕಾರರು ಸಂಸತ್ ಭವನದ ಆವರಣಕ್ಕೆ ನುಗ್ಗಲು ಯತ್ನಿಸಿದ ಕಾರಣ ಸರ್ಕಾರ ತೀವ್ರ ಒತ್ತಡಕ್ಕೆ ಸಿಲುಕಿದೆ. ಪ್ರತಿಭಟನೆಯು ಕೇವಲ ಸುದ್ದಿಯಲ್ಲ, ಅದರ ಹಿಂದೆ ಲಕ್ಷಾಂತರ ಜನರ ಬದುಕಿನ ನೋವಿನ ಕಥೆಗಳಿವೆ. ಯುದ್ಧ, ಹಿಂಸೆ ಮತ್ತು ರಾಜಕೀಯ ಮೇಲಾಟಗಳ ನಡುವೆ